ಹಿರೇಗುಂಟನೂರು ಚಿತ್ರದುರ್ಗ ಜಿಲ್ಲೆಯ ಐತಿಹಾಸಿಕ ಗ್ರಾಮ. ಚಿತ್ರದುರ್ಗದ ನಾಯಕರ ಕಾಲದಲ್ಲಿ ಅತಿ ಹೆಚ್ಚು ಸೈನಿಕರನ್ನು ಕೊಟ್ಟಂಥ ಗ್ರಾಮ. ಮೂಲತಃ ಇದೊಂದು ಜಲವಾಚಿ ಶಬ್ದವಾಗಿದೆ. ಅಂದರೆ ಹಿರೇಕುಂಟೆ, ಕುಂಟೆ ಅಂದರೆ ಕೆರೆ ಕುಂಟೆಗಳು ಅಂತ ಹೇಳ್ತೀವಲ್ಲ, ಹಾಗೆ ಹಿರೇಕುಂಟೆ ಅಂತ ಹೇಳಿ. ಹಿರೆ ಅಂದರೆ ದೊಡ್ಡದಾದ ಅಂಥೇಳಿ ಅತಿ ಹೆಚ್ಚು ನೀರು ನಿಲ್ಲುವಂಥ ಸ್ಥಳ ಆಗಿತ್ತು ಒಂದು ಕಾಲದಲ್ಲಿ ಅಂತ. ಮತ್ತು ಇದಕ್ಕೆ ಪೂರಕವಾಗಿ ಜಿನಿಗೆ ಹಳ್ಳ ಅಂಥೇಳಿ ಈಗಲೂ ಹರಿಯುತ್ತೆ. ಮಳೆಗಾಲದಲ್ಲಿ ಜಿನಿಗೆ ಹಳ್ಳ ಹರಿದು ಬಂದು ನೀರು ನಿಲ್ತಾ ಇದ್ದಂಥ ಜಾಗ ಅಂಥೇಳಿ ಇದನ್ನು ಕರೀತಾರೆ. ಚಿತ್ರದುರ್ಗದ ಪ್ರಸಿದ್ಧ ಬಿಚ್ಚುಗತ್ತಿ ಪರಮಣ್ಣ ನಾಯಕ ಅಂತ ಏನಿದ್ರು, ಅವ್ರ ಕಾಲದಲ್ಲಿ ಮುಖ್ಯ ಪ್ರಧಾನಿ ಒಂದು ಪೋಸ್ಟನ್ನು ನಿರ್ವಹಿಸಿದಂಥ ಅಪ್ಪರ ಸಯ್ಯ ಅಂತ ಹೇಳಿ ಒಬ್ಬ ಇದ್ದಂಥ ವ್ಯಕ್ತಿಯ ಗ್ರಾಮ ಇದು. ಇಲ್ಲಿ ಏನಪ್ಪ ಅಂತಂದರೆ, ಈ ಊರು ಪ್ರಸಿದ್ಧ ಆಗಿರೋದು ಇತ್ತೀಚೆಗೆ, ಆದರೆ ಸಾವಿರಾರು ವರ್ಷಗಳಿಂದನೂ ಸಹ ದ್ಯಾಮಲಾಂಬ ದೇವಿಯ ಕಾರಣದಿಂದ ಈ ಊರು ಪ್ರಸಿದ್ಧ ಆಗಿದೆ. ದ್ಯಾಮಲಾಂಬ ದೇವಿ ಅನ್ನೋಳು ದೆಹಲಿ ಕಡೆಯಿಂದ ಬರ್ತಾಳೆ. ಇಲ್ಲಿ ಮೂಲತಃ ವೀರಭದ್ರ ದೇವಸ್ಥಾನ ಇರುತ್ತೆ. ಆ ವೀರಭದ್ರ ದೇವಸ್ಥಾನದಲ್ಲಿ ವೀರಭದ್ರ ಅವಳಿಗೆ ಜಾಗ ಕೊಟ್ಟು ತಾನು ಪಕ್ಕಕ್ಕೆ ನಿಲ್ತಾನೆ ಅಂತ ಹೇಳಿ ಅದನ್ನು ಐತಿಹ್ಯದಲ್ಲೇ ಬಂದಿರೋವಂಥ ಒಂದು ಘಟನೆಗಳು. ಮತ್ತು ಅತಿ ಹೆಚ್ಚು ವೀರಗಲ್ಲಗಳು, ಮಾಸ್ತಿಗಲ್ಲಗಳು ಸಿಕ್ಕಂಥ ಒಂದು ಗ್ರಾಮ. ಈ ಊರಲ್ಲಿ ಈಶ್ವರನ ದೇವಸ್ಥಾನ ಇದೆ, ಕಾಶಿ ವಿಶ್ವನಾಥನ ದೇವಸ್ಥಾನ ಇದೆ, ದುರ್ಗಮ್ಮನ ದೇವಸ್ಥಾನ ಇದೆ, ಭೂತಪ್ಪ, ಗಣೇಶ, ಮಾರಮ್ಮ, ಹಾಗೆ ಮಸೀದಿಗಳು ಸಹ ಈ ಊರಲ್ಲಿ ಇರೋವಂಥದ್ದು. ಭೀಮ್ ಸಮುದ್ರ ಪಕ್ಕದಲ್ಲೇ ಬರೋವಂಥ ಒಂದು ಗ್ರಾಮ. 1538 ವಿಜಯನಗರ ಕಾಲದಿಂದಲೂ ಇದ್ರ ಇತಿಹಾಸನ ನಾವು ಗೆಜೆಟೇರ್ಗಳಲ್ಲಿ, ಶಾಸ್ತ್ರಗಳಲ್ಲಿ ಗಮನಿಸ್ತಾ ಹೋಗ್ಬೋದು. 1653ರಲ್ಲಿ ಚೆನ್ನೈ ನಾಯಕನನ್ನು ಪುಟ್ಟಣ್ಣ ಎಂಬುವನಿಗೆ ಬಳುವಳಿಯಾಗಿ ಕೊಟ್ಟ ಅಂತ ಹೇಳ್ತಾರೆ. ಆಮೇಲೆ ಬಾಗೂರು ಭಟ್ರನ್ನವರು ಚೆನ್ನಯ್ಯ ಎಂಬೂರಿಗೆ ಕೊಟ್ಟರು ಅಂತ ಹೇಳ್ತಾರೆ. ಇದೊಂದು ಅಗ್ರಹಾರ ಆಗಿತ್ತು ಅಂಥೇಳಿ ಇತಿಹಾಸದಲ್ಲಿ ಬರೋವಂಥದ್ದು. ಹಾಗೆ ನೀವು ಗಮನಿಸ್ತಾ ಇರ್ಬೋದು, ಈ ದೇವಸ್ಥಾನದಲ್ಲಿ ನಿಮಗೆ ಅಲ್ಲಿ ಕಾಣಿಸ್ತಿರೋದು ಮಾಸ್ತಮ್ಮನ, ಅದು ವೀರಭದ್ರ ಸ್ವಾಮಿ ಅಂತ ಹಾಕಿದ್ದಾರೆ, ಅದರ ಆ್ಯಕ್ಚುಲಿ ಅದು ಮಾಸ್ತಮ್ಮ ಅಂತ ಹೇಳ್ತಾರೆ. ಅಲ್ಲಿ ನಿಮಗೆ ದೇವಸ್ಥಾನ ಗಮನಿಸಿದ ಹಾಗೆ ಅಲ್ಲಿ ನಿಮಗೆ ಏನು ಗರ್ಭಗೃಹ ಕಾಣಿಸುತ್ತೆ, ಅಂತರಾಳ ಕಾಣಿಸುತ್ತೆ, ನವರಂಗ ಕಾಣಿಸುತ್ತೆ, ಮಹಾಮಂಟಪ ಇದೆ, ದೀಪಸ್ತಂಭ ಇದೆ, ಉಯ್ಯಾಲೆ ಕಂಬಗಳೆಲ್ಲ ನಮಗೆ ಕಾಣಿಸುತ್ತೆ. ಇಲ್ಲಿ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಜಾತ್ರೆ ಬರೋಂಥದ್ದು, ಅಂದರೆ ತೇರು ಅಂತೇನು ಹೇಳ್ತೀವಿ ಅದು ಆಡು ಭಾಷೆಯಲ್ಲಿ. ಈ ದೇವಸ್ಥಾನ ಸುಮಾರು ಒಂದು 400 ವರ್ಷಗಳು ಹೆಚ್ಚು ಆಗಿದೆ ಇದನ್ನು ನಿರ್ಮಾಣ ಮಾಡಿ ಆಗಲೇ. ಇಲ್ಲಿ ನೋಡ್ತಿರೋಂಥ ಕೆಂಡ ನೂರಾರು ವರ್ಷಗಳಿಂದ ಅದನ್ನು ಹಾಗೆ ತೆಗಿಲಿಕ್ಕೆ ದೇವರ ಅಪ್ಪಣೆ ಆಗಿಲ್ಲ ಅಂತೇಳಿ ಹಾಗೆ ಬಿಟ್ಟಿರೋ ಅಂಥದ್ದು. ಇದು ದೇವಾಲಯದ ಪ್ರಾಂಗಣ ಅಂತ ಏನು ಕರಿತೀವಿ, ದೇವಾಲಯದ ಪ್ರಾಂಗಣ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಈ ದೇವಸ್ಥಾನನ ಇದನ್ನು ಹೊಡೆದು ಬಿಟ್ಟು ಈಗ ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತಿನ ಅನುಕೂಲಕ್ಕೆ ತಕ್ಕನಾಗಿ ಹೊರಟಿದ್ದಾರೆ. ಹಾಗೆ ಇದು ನೆರಳು ಬೀಳದ ಬಾವಿ ಅಂತೇಳಿ ಇದನ್ನು ಕರೀತಾರೆ. ನೋಡ್ತಾ ಇರ್ಬೋದು ಎಷ್ಟು ಕೆಟ್ಟದಾಗ ಅದನ್ನು ನಿರ್ವಹಣೆ ಮಾಡಿದ್ದಾರೆ ಅಂಥೇಳಿ. ದಯವಿಟ್ಟು ಈ ಥರದ್ದೆಲ್ಲ ನಾನು ಸಾರ್ವಜನಿಕರಿಗೆ ಹೇಳ್ತಾ ಇರೋಂಥದ್ದು. ನಿಮ್ಮ ಪೂಜೆ ಪುನಸ್ಕಾರಗಳು ಏನಿರಲಿ, ನಿಮ್ಮ ಬಾಂಡ್ದಂಥ ಜಾಗದಲ್ಲಿ ಮತ್ತೆ ನೀವು ಅದನ್ನು ವಾಪಸ್ ತಗೊಂಡು ಹೋಗಿರ್ಬೇಕು. ಆ ರೀತಿಯಲ್ಲಿ ಇದನ್ನು ಪಬ್ಲಿಕ್ ಸ್ಥಳಗಳಲ್ಲಿ ಮಾಡಿ, ನಿಮಗೆಲ್ಲ ಹೋಗಿ ಧರ್ಮಸ್ಥಳದಲ್ಲಿ ಇನ್ನೊಂದು ಕಡೆಲ್ಲ ಈ ಥರ ಮಾಡ್ತೀವಿ ಅಂದರೆ ಯಾವ ಕಾರಣಕ್ಕೂ ಬಿಡೋಲ್ಲ ಅವರು. ಇಲ್ಲಿ ನಾವು ಯಾಕೆಂದರೆ ಭಕ್ತರಿಗೊಂದು ಗೌರವ ಕೊಡಬೇಕು, ಅವ್ರಿಗೊಂದು ಪ್ರೀತಿ ಇರುತ್ತೆ ಅಂತೇಳಿ ಬಿಡ್ತಾರೆ. ಆದರೆ ಇದನ್ನು ತುಂಬ ಕೆಟ್ಟದಾಗಿ ಉಪಯೋಗಿಸ್ಕೊಂಡಿರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಓಕೆ, ಇದೇನೇ ಇರಲಿ, ನೆಕ್ಸ್ಟು ನಾಳೆ ಬರುವಂಥ 1ನೇ ತಾರೀಕು ಈ ದೇವಸ್ಥಾನದ ಜೀರ್ಣೋದ್ಧಾರ ಅಲ್ಲ, ಮತ್ತು ಪುನರ್ ನಿರ್ಮಾಣನೇ ಮಾಡಲಿಕ್ಕೆ ಹೊರಟಿದ್ದಾರೆ. ಕಮಿಟಿಯೆಲ್ಲ ಸೇರಿಕೊಂಡು ತುಂಬ ಸಂತೋಷದ ವಿಚಾರ. ಸುಮಾರು 10 ಕೋಟಿ ರೂಗಳು ಖರ್ಚಾಗುತ್ತೆ ಅಂತೇಳಿ ಸಂಪೂರ್ಣ ಶಿಲಾಮಯವಾಗಿ ಮಾಡಬೇಕು ಅಂತೇಳಿ ಹೊರಟಿರೋ ಅಂಥದ್ದು. ಹಾಗಾಗಿ ನಾವೆಲ್ಲರೂ ಸಹಕರಿಸೋಣ ಇದಕ್ಕೆ. ಮುಖ್ಯವಾಗಿ ನಾನು ಯಾಕೆ ಹೊರಟಿದ್ದೀನಿ ಅಂತಂದರೆ, ಇಲ್ಲೇನೋ ನಾವು ವರ್ಷಕ್ಕೆ ತೇರಿನ ದಿವಸ ದಾಸೋಹ ಮಾಡ್ತೀವಿ. ಅದನ್ನು ಜಾನಕಲ್ಲು ಅಂದರೆ ಕುಂಚಿಟಕರ ಒಂದು ಕುಲದಲ್ಲಿ ಜಾನಕಲ್ ಕುಲದವ್ರು ಏನಿದ್ದೀವಿ, ಇದನ್ನು ಕೂಡ್ಲಿಗೆರೆ ಗ್ರಾಮಸ್ಥರು ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ. ಪ್ರತಿ ವರ್ಷ ಒಂದು 10,000 ಜನಗಳಿಗೆ ಅಡುಗೆಗಳನ್ನು ಮಾಡಿಸಿ ಇದನ್ನು ಚೆನ್ನಾಗಿ ನಿರ್ವಹಿಸ್ತಾ ಬಂದಿದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ಒಂದು ಒಡನಾಟ ಇದೆ. ಹಾಗಾಗಿ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ಮತ್ತೆ ಹೇಳ್ತಿರೋ ಅಂಥದ್ದು. ಹಾಗೆ ಇದು ತೇರು ನೋಡ್ತಾ ಇರ್ಬೋದು. ಮುಖ್ಯರಾದ ರಾಜಬೀದಿ ಅಂತೇಳಿ ಕರಿತೀವಿ ಅಥವಾ ರಥ ಬೀದಿ ಅಂತೇಳಿ ಕರಿತೀವಿ. ಇಲ್ಲಿ ಅನೇಕ ಅನುಕೂಲಗಳಾಗಬೇಕು ಈಗಲೂ ಸಹ. ಇವತ್ತಿನ ಇದಕ್ಕೆ ಇದೇ ಮಹಾಗೋಪುರ ಅಂತ ಹೇಳಿದ್ನಲ್ಲ, ಅದೇ ಮಹಾಗೋಪುರ ಇದು. ಇದರ ನಂತರ ಇಲ್ಲಿ ಸಿಡಿ ಆಗುತ್ತೆ. ಇವತ್ತಿನ ದಿನ ಸಿಡಿ ಆಗುತ್ತೆ. ಇಲ್ಲಿ ತೇರಾದ ಮಾರನೇ ದಿವಸ ಸಿಡಿ ಆಗುತ್ತೆ. ಅದಾದಮೇಲೆ ಉಡಿ ತುಂಬೋದು ಅಂತ ಹೇಳ್ತಾರೆ. ಅವು ತಪ್ಪನೆ ಕೇಳೋರೆಲ್ಲ ಕೇಳೋವಂಥದ್ದು. ಆ ಕಡೆ ನೋಡ್ತಿರೋ ಉಯ್ಯಾಲೆ ಕಂಬ ಕಾಣಿಸ್ತದೆ, ಆ ಕಡೆ ಮೂಲೆಯಲ್ಲಿ ನಿಮಗೆ. ಈ ರೀತಿಯಲ್ಲಿ ಇದೊಂದು ಪರಿಚಯ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗ್ತದೆ ನನಗೆ. ಹಾಗಾಗಿ ದಯವಿಟ್ಟು ಈ ಗ್ರಾಮಕ್ಕೆ ಎಲ್ಲರೂ ಭೇಟಿ ನೀಡ್ಬೋದು. ನೋಡ್ತಾ ಇದ್ರಲ್ಲ, ದಾಸೋಹದ ತಯಾರಿ ಹೇಗೆ ನಡೀತಾ ಇದೆ ಅಂತ ಹೇಳಿ. ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ, ತುಂಬ ಕ್ಲೀನಾಗೆ. ಅಲ್ಲಿಂದ ಎಲ್ಲ ಪ್ರತಿಯೊಂದು ದವಸ ಧಾನ್ಯಗಳೆಲ್ಲ ತೊಗೊಂಡು ಬಂದು ಚಿತ್ರದುರ್ಗದಲ್ಲಿ ತರಕಾರಿಗಳನ್ನು ಖರೀದಿ ಮಾಡಿ ಅಲ್ಲಿ ಅಡುಗೆಯವರು ಸಹ ತುಂಬ ಚೆನ್ನಾಗಿ ಇದನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ. ಹಾಗಾಗಿ ಇದೊಂದು ಸೇವೆ ಅಂತೇಳಿ ಮಾಡ್ತಾಯಿದ್ದಾರೆ.
ಒಂದು 5,000 ಜನದಿಂದ ಶುರುವಾಗಿದ್ದು ಇವತ್ತು 10,000 ಜನದವರೆಗೂ ಹೋಗಿದೆ. ಯಾರ ನೆರವನ್ನು ಪಡೆಯದೆ ಕೂಡ್ಲಿಗೆರೆ ಗ್ರಾಮಸ್ಥರು ಮಾತ್ರ ಇದನ್ನು ನಿರ್ವಹಿಸ್ತಾ ಇದ್ದಾರೆ. ಸಾಂಪ್ರದಾಯಿಕ ಒಲೆಗಳು ಮತ್ತು ಗ್ಯಾಸನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡೋ ಅಂಥದ್ದು. ಇದು ಒಂದು ಸೇವೆ ಬಿಡಿ, ಇದ್ರ ಬಗ್ಗೆ ಇನ್ನೆರಡು ಮಾತಿಲ್ಲ. ಈಗ ಬಂದಿರೋಂಥದ್ದು ದೊಡ್ಡ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಬಂದಿದೆ. ಹಾಗಾಗಿ ಏನಿದೆ ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.